ಗುಡ್ ಮಾರ್ನಿಂಗ್ ಸ್ಕ್ವಾಡ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಈ ಬೀಚ್ ವ್ಯೂ ಹೇಗಿದೆ ಅಂತ ನೋಡಿ. ನಿನ್ನೆ ನೈಟ್ಗೆ ಇವಾಗಿರೋ ವ್ಯತ್ಯಾಸ ನೋಡಿದ್ರ, ಜನ ಸಾಗರ ತುಂಬ್ಕೊಂಡ್ಬಿಟ್ಟಿದೆ. ದೇವಸ್ಥಾನ ಆ ಕಡೆ ಫುಲ್ಲು ಈ ವ್ಯೂ ಅಲ್ಲಿ ಮಲಗಿದ್ದೆ. ಎದ್ದಿದ್ ಲೈಟು ಸನ್ರೈಸು ನೋಡಿಲ್ಲ, ಸನ್ಸೆಟ್ ಸನ್ರೈಸ್ ಆದ್ರೂ ಗೊತ್ತಿಲ್ಲ. ಜಯ ಆಂಜನೇಯ. ಆಲ್ ಇಂಡಿಯಾ ಟ್ರಿಪ್ ಅಲ್ಲಿ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ, ನಾನ್ ಬಂದ್ಬಿಟ್ಟು ತಿರುಚೆಂದೂರ್ ಅಲ್ಲಿ ಇದ್ದೀನಿ. ತಿರುಚೆಂದೂರ್ ಅನ್ನೋದು ಒಂದು ಫೇಮಸ್ ದೇವಸ್ಥಾನ ಇರುವ ಜಾಗ, ತುಂಬಾ ಪುರಾತನ ದೇವಸ್ಥಾನ. ಮುರುಗರಿದ್ದಾರೆ ಇಲ್ಲಿ. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ನೆನ್ನೆನೆ ದರ್ಶನ ಆಯ್ತು. ನೆನ್ನೆ ದರ್ಶನ ಮುಗಿಸ್ಕೊಂಡು ಇಲ್ಲೇ ಬಂದ್ಬಿಟ್ಟು ಬೀಚಲ್ಲಿ ಬಂದ್ಬಿಟ್ಟು ಟೆಂಟ್ ಹಾಕೊಂಡ್ ಮಲ್ಕೊಂಡೆ. ಇವಾಗ ಅದಕ್ಕೋಸ್ಕರನೇ ತೆಗೆದ್ಬಿಟ್ಟು ಇಲ್ಲಿಂದ ಇವಾಗ ರಾಮೇಶ್ವರಂ ಕಡೆ ಹೊರಟಿದ್ದೀನಿ. ಅದಕ್ಕೋಸ್ಕರ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಂತ ಇದ್ದೀನಿ. ಪ್ಯಾಕಿಂಗ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ. ಜೈ ಆಂಜನೇಯ. ಅಣ್ಣ ಅವ್ರು ನಮ್ಗೆ ಊಟ ಕೊಟ್ಟಿದ್ದಾರೆ. ಅಣ್ಣ ಅವ್ರೆ ಕನ್ನಡ ನಾನಾ ನಿಜಮಾವ ನಾನು ಕನ್ನಡ ಬ್ಯಾಂಗ್ಳೂರ್ ನೀಂಗು ಸೇಲಂ. ಇವಾಗ ಅವ್ರು ನಮಗೆ ಊಟ ಕೊಟ್ಟಿದ್ದಾರೆ, ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡೋಣ. ನೋಡಿದ್ರೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹೊರಡೋಣ ರಾಮೇಶ್ವರಂ ಕಡೆಗೆ ನಡ್ಕೊಂಡು. ಇವಾಗ ದೇವಸ್ಥಾನ ಇಲ್ಲೇ ಇದೆ. ನೆನ್ನೆ ದರ್ಶನ ಮುಗಿಸ್ಕೊಂಡ್ ಬಂದೆ, ಹೇಳಿದ್ನಲ್ಲ ವಿಡಿಯೋದಲ್ಲಿ. ಬಟ್ ಇವಾಗ ಇಲ್ಲಿಂದ ಇನ್ನೂ ಸ್ನಾನ ಗಿನ ಏನು ಮಾಡಿಲ್ಲ. ಬಟ್ ಯಾಕಂದ್ರೆ ಇಲ್ಲಿ ಎಷ್ಟು ಬೆಟ್ಟು ಇದೆ ನೋಡಿ ಸ್ನಾನಕ್ಕೆ. ಅಲ್ಲಿಂದ ದೊಡ್ಡವರೆಗೂ ಇದೆ. ನಾನು ಸ್ನಾನ ಮುಗಿಸ್ಕೊಂಡು ಹೋಗೋ ಅಷ್ಟಿಗೆ 1-3 ಗಂಟೆ ಆಗೋಗುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ಹೊರಟ್ಬಿಟ್ಟು ಹೋಗೋ ದಾರಿಯಲ್ಲೆಲ್ಲ ಸ್ನಾನ ಮಾಡ್ಕೊಳ್ಳೋಣ. ಜಯ ಆಂಜನೇಯ, ಬನ್ನಿ ಹೋಗೋಣ. ಈ ದೇವಸ್ಥಾನ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಬಂದ್ಬಿಟ್ಟು 2000 ವರ್ಷದ್ದು ಹಳೇ ದೇವಸ್ಥಾನ ಅಂತೆ. ತುಂಬಾ ಇತಿಹಾಸ ಇದೆ. ತುಂಬಾ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದಿದ್ದು. ಒಳಗೆ ಎಲ್ಲೂ ಫೋನ್ ಅಲೋ ಮಾಡಕ್ ಬಿಡಲ್ಲ, ಆದ್ರೆ ತುಂಬಾ ಸಮಾಧಾನವಾಗಿ ಇರುತ್ತೆ. ನೀವು ಬಂದ್ರೆ ಆರಾಮಾಗಿ ಇಲ್ಲಿ ಬಂದು ಇದ್ದು ಹೋಗ್ಬೋದು. ಬಂದ್ರೆ ಇಲ್ಲೇ ಬೀಚಲ್ಲಿ ಮಲಗ್ಬೋದು. ಟೆಂಟ್ ಹಾಕೊಂಡು ಇಲ್ಲೇ ಮಲಗಿದ್ದೆ, ಯಾರು ಏನು ಕೇಳಲ್ಲ. ನೋಡಿದ್ರೆ ಇಲ್ಲಿಂದ ಹೊರಟಿದ್ದೀವಿ. ಲೋಕೇಶ್ ಜೊತೆ ಹೋಗ್ತಾ ಇದ್ದು ಬಿಡಿ ಅವ್ರು ಚಿನ್ನ ವಿಡಿಯೋ. ಇವಾಗ ಇಲ್ಲಿಂದ ನಾವು ರಾಮೇಶ್ವರ ಕಡೆ ಹೊರಡೋಣ. ನಿನ್ನೆ ದೇವ್ರ ದರ್ಶನ ಆಯ್ತು. ಇಲ್ಲಿಂದ ಹೊರಡೋದಷ್ಟೇ. ಆಶೀರ್ವಾದ ತಗೊಳ್ಳಿ. எவ்வளோ வருஷமா வண்டி ஓட்டின்னு இருக்கிறீங்கண்ணா? இங்கே 1.5 ವರ್ಷ ತೋರಿಸಿದ್ನಲ್ಲ, ಆ ಲೈನ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಫುಲ್ಲು ಜನ ಸಾಗರ, ಅಷ್ಟೊಂದು ರಶ್ ಇದೆ ಇವತ್ತು. ಅರೆ ವಾ, ನೋಡಿದ್ರೆ ನಿನ್ನೆ ಅಣ್ಣ ಅವ್ರು ಹತ್ತಿಸ್ಕೊಂಡು ಹೋದ್ರಲ್ಲ, ಅದೇ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇದೇ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಇನ್ನೊಂದು ಹೈವೇ ಬಂದ್ಬಿಟ್ಟು 3-4 ಕಿಲೋಮೀಟ್ರ್ ಇದೆ. ಫಸ್ಟ್ ಹೈವೇಗೆ ಹೋಗೋಣ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ನಮಗೆ ಒಂದು ಅಣ್ಣ ಲಿಫ್ಟ್ ಕೊಟ್ಟಿದ್ದಾರೆ. ಈಗ ನಾನೇ ಅವಾಗಲೇ ಗಾಡಿ ಓಡಿಸ್ತಾ ಇದ್ರಲ್ಲ, ಅದೇ ಅಣ್ಣನೇ ಲಿಫ್ಟ್ ಕೊಟ್ಟಿದ್ದಾರೆ. ಅವ್ರೆಲ್ಲರಿಗೂ ಹೋಗ್ತಾರೋ ಅಲ್ಲವ್ರಿಗೂ ಹೋಗೋಣ, ಬನ್ನಿ. ಇವಾಗ ನೋಡಿದ್ರೆ ಅಣ್ಣ ಅವ್ರು ಹೋಟ್ಲಲ್ಲಿ ಊಟ ಇಸ್ಕೊಂಡವ್ರೆ. ನಾನು ದೇವಸ್ಥಾನ ಎಂಟ್ರೆನ್ಸ್ ಇಂದ ಬಂದ್ಬಿಟ್ಟು ಆಚೆ ಈ ಕಡೆವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೈವೇಗೆ. ಈ ಕಡೆನೇ ಹೋಗ್ಬೇಕಂತೆ. ಹೋಗ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇದೇ ಗಾಡಿಯಲ್ಲೇ ಹೋಗ್ತಾ ಇರೋದು. ಅಣ್ಣ ಅವ್ರು ಬಂದಮೇಲೆ ಅಣ್ಣ ಅವ್ರ ಹತ್ರ ಮಾತಾಡಿಸ್ತೀನಿ. ಈಗ ಅಣ್ಣ ಅವ್ರು ಬಂದಿದ್ದಾರೆ. ಅಣ್ಣ உங்க பேர்னா? என் பேர் லோகேஷ். லோகேஷ், என்ன பண்றீங்க அண்ணா இங்க? நான் கோவில்ல வேலை பார்க்குறேன், டிரைவரா வேலை பார்க்குறேன். அது வந்து ஃப்ரீ சர்வீஸ் இல்லையாண்ணா? அது ಫ್ರೀ ಸರ್ವಿಸ್. 60 ವಯಸ್ಸು ಮೇಲೊಳಗೆ ಮಾಲ್ಟಿನಗಳಿಗೆ ಇಲವಸ ವಂಡಿ. ಅಣ್ಣ ಅಲ್ಲಿ ಬಂದ್ಬಿಟ್ಟು ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದೆ, ಅವರೇ ನಿಲ್ಸ್ಬಿಟ್ಟು ಬಾ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಒಂದು ಸ್ವಲ್ಪ ದೂರ ಅಂತ ಹೇಳಿ ಅವರೇ ಕರ್ಕೊಂಡು ಹೋಗ್ತಾರೆ. ரொம்ப நன்றிண்ணா. இதே சொந்த ஊர்தாண்ணா? எனக்கு இதே ஊர் தான். இங்க எங்கண்ணா? இங்கே திசூர் வீரமணியப்பட்டினம். வீரமணியப்பட்டினம். இன்னொன்று எவ்வளோ கிலோமீட்டர்ண்ணா அது? 2 கிலோமீட்டர். 2 கிலோமீட்டர். இங்கே ஃபேமிலி கூடயே இருக்கு? ஃபேமிಲಿ கூட. ಸರಿ, ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಈ ರೂಟಲ್ಲಿ ನಾವು ಹೋಗ್ಬೇಕು, ಹಿಂದೆ ರೂಟಲ್ಲಿ. ನಾ அந்த பக்கம் போகணுமா இந்த பக்கம் போகணுமா? பிடிங்க. நான் யார்கிட்டயும் காசு வாங்குறது இல்ல. நான் இது வாங்க பிடிங்க. இல்ல, நான் சத்தியமா பிடிக்கிறேன். அப்படி போக தெரியவீங்க. நான் யார்கிட்டயும் காசு வாங்குறது இல்ல. எனக்காக வைக்கவல. நான் நிஜமா நான் எனக்காக வைக்கணும். அப்ப வைக்கவன. ಥ್ಯಾಂಕ್ಸ್ ನಾ. ಅಣ್ಣ ಅವರು 100 ರೂಪಾಯಿ ಕೊಟ್ಟವ್ರೆ. அதெல்லாம் சொல்லாதீங்க, இருக்கணும். நான் அதெல்லாம் தப்பாயிடும். நான் இல்லைன்னா அதெல்லாம் ஒண்ணு வேண்டாம். நான் யார்கிட்டயும் காசு வாங்குறது இல்ல. அதனால பார்த்து போயிட்டு வாங்க. ಓಕೆ. நம்ம ಜೊತೆ ಲಾರಿಯಲ್ಲಿ ಲಿಫ್ಟ್ ಕೇಳಕ್ಕೆ ಟ್ರೈ ಮಾಡೋಣ. ಕೊಟ್ರೆ ಪುಣ್ಯ, ಇಲ್ಲ ಅಂದ್ರೆ ಇಲ್ಲ.
ಸಿಕ್ತು ಲಿಫ್ಟ್ ಸಿಕ್ತು. ಇವಾಗ ಎಲ್ಲರಿಗೂ ಹೋಗ್ತಾರೆ, ನೋಡೋಣ, ಎಲ್ಲರಿಗೂ ಹೋಗೋಣ. ನಾ எங்க போறீங்கண்ணா? தூத்துக்குடி. அது ராமேஸ்வரம் ரூட் ஏத்தானண்ணா? அங்க ஒரு கூட்டுறீங்களாண்ணா? அங்க ஒரு கூட்டுறீங்களா? ஓಕೆ ಇವಾಗ ಓಕೆ ನೀನು ಎಂಗವರೆಗೂ போறீங்களோ ಅಂಗವರೆಗೂ ಕೂಟರು. ಇವಾಗ ಅಣ್ಣ ಅವರು ತೂತ್ಗುಡಿವರೆಗೂ ಹೋಗ್ತಾವ್ರೆ, ಬನ್ನಿ ಹೋಗೋಣ. ಇವಾಗ ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಅಣ್ಣ ಅವರೇ ಕೊಟ್ಟಿರೋದು. ಅಣ್ಣ ಉங்க பேருண்ணா? சதாம். நீங்க எந்த ஏரியாண்ணா? குலசேகர்பட்டினம். எங்க வருதுண்ணா அது? திருச்செந்தூருக்கு பக்கத்துல. திருச்செந்தூர் பக்கத்துல. ಓಕೆ. இப்போ நீங்க வந்துட்டு எங்க போயிட்டுருக்குண்ணಾ? இப்போ ತೂತುಗುಡಿ ಲಾರಿ ಬುಕ್ಕಿಂಗ್ ಸೆಟ್ಗೆ போறேன். ಓಕೆ. ಅವ್ರದ್ದೊಂದು ಬುಕ್ಕಿಂಗ್ ಇದೆಯಂತೆ, ಇವಾಗ ಬುಕ್ಕಿಂಗ್ ಹತ್ರ ಹೋಗ್ತಾ ಇರೋದು. ತೂತ್ಗುಡಿವರೆಗೂ ನಮ್ಮನ್ನ ಬಿಡ್ತಾರೆ. ಬನ್ನಿ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. எவ்வளோ வருஷமா லாரி ஓட்டிருக்கீங்கண்ணா? நான் ஒரு 4 days ஓட்டுறேன். 4 நாளா? 4 வருஷமா ஓட்டுறேன். 4 வருஷமா ஓட்டிருக்கீங்களா? ஓகே. ஃபர்ஸ்ட் கார் ஓட்டிட்டு இருந்தேன், இப்போ பெரிய வண்டி கிடையாச்சு. ஓகே. 10 வருஷம் சர்வீஸ். 10 வருஷம் சர்வீஸ் ஆனா? எப்படி இருக்குதுண்ணா டிரைவிங் ஃபீல்டு? ஃபீல்டு நல்லா தான் இருக்கு. செம்மையா நம்ம இஷ்டம் ஓட்டுறது. இந்த இப்போ போறோம்ல, அந்த போற வழியில நம்மளுக்கு பசி எடுத்தோம், அடுப்பு எல்லாமே நம்ம வச்சிருக்கோம். ஓகே. அப்படி பசி எடுத்தோன்னா சமைச்சு சாப்பிட வேண்டியதான். பாம்பே, டெல்லி, மகாராஷ்டிரா அங்கெல்லாம் போய்க்கிறீங்களா? விஜயவாடா, ராஜமுந்திரி. ஓ, இது ஆல் இந்தியா பர்மிட்டானா? ஆமா. ஓகே. இப்போ அங்கிருந்து லோன் பண்ணி எங்க போவீங்கன்னா? இது குண்டூர்ல இருந்து நாகர்கோயில் வரும், கோட்டாருக்கு. கோட்டாருக்கு வந்து வத்தல் லோடு ஏற்றிட்டு வரும். ನೋಡಿದ್ರೆ ಸಿಕ್ಕಿದೆ ಫೈನಲಿ. உங்க ஃபேமிலி எல்லாம் இருக்கிறது இங்கே ஆவானா? ஆமா, ஊர்ல தான் இருக்கு. பசங்கண்ணா? பசங்க 2 பையனா? 2 பையன் தான். பேருண்ணா? சையது ஆதி, சையது அஜி. சூப்பர்ண்ணா நல்லா இருக்குது. ககன் ஜகனா? ககன். ஊரு? பெங்களூர். ஓகே. இப்போ நான் ஆல் இந்தியா ட்ரிப் பண்ணிருக்கிறேன்னா, ஓகே. அதுல வாக் அண்ட் லிஃப்ட்ல இடி இந்தியா சுத்தி பாக்குறது காசு இல்லாம. என்கிட்ட இப்ப ₹1 காசு இல்ல, ஆனா சுத்தின்னு இருக்குவேன் அந்த மாதிரி. அப்புறமா யாருக்குன்னா காலு கை இல்லைன்னா அவங்களுக்கு ஃப்ரீயா காலு கை ஒரு சம்ஸ்தை இருக்குது, நாராயண சேவை சம்ஸ்தனிட்டு. அங்க வந்துட்டு ஃப்ரீயா காலு கை போட்டு கொடுக்குவாங்க. அங்க நான் அனுப்பி விட்டுட்டு அவங்களுக்கு ஃப்ரீயா காலு கை போட்டு வச்சு கொடுக்குவாங்க. இப்போ எங்கள மாதிரி ஆள் கையிலயும் எல்லாம் பண்ண முடியும், மாற்றத்தினால கையிலயும் சொல்லிட்டு ஒரு இது எப்படி இருக்குது. நான் உங்களுக்கு பார்க்க அப்படி தெரியல, கால் மட்டும் கொஞ்சம் ஹேண்டிகேப்னு பார்த்து நான் உடனே ஸ்லோ பண்ணி நிப்பாட்டினேன். சரி, ஒரு ஹேண்டிகேப் நிக்காங்க, வேற ஒண்ணும் கிடையாது. அப்படி வேற ஒரு நல்லது பண்ணா ஒரு நல்லது நடக்கு. அதனால அப்படி அது கரெக்டா பைபாஸ்ல மறைக்கிங்க. சிங்கிள் ரோடு, எவனா பின்னாடி வந்து டமீன் அடிப்பான், எதுக்கு நிப்பாட்டினா ஒதுக்கி. நீங்க அதுவும் ஒரு 10 மீட்டர் நடந்து வந்துப்பீங்களா? இல்ல, நான் அப்படியே நடந்துட்டா வந்து நான் வண்டி ஒதுக்கிட்டோன்னு ஒரு 10 கிலோமீட்டர் கொஞ்சம் முன்னாடி தள்ளி வந்துப்பீங்களா? ஏன் ரோட்ல விட முடியாது, நிப்பாட்ட முடியாது வண்டி. ಅಣ್ಣವ್ರ ಹತ್ರ ಹಂಗೆ ಮಾತಾಡ್ಕೊಂಡು ಹೋಗೋಣ. ನಿಮ್ಗೆ ಹೋಗ್ತಾ ತೂತ್ಗುಡಿಯಲ್ಲಿ ಇಳಿದ ಮೇಲೆ ನಿಮ್ಗೆ ಸಿಗ್ತೀನಿ. ரொம்ப நன்றி. கிடைக்கலாம் எப்பனா எங்கன்னா? ಓಕೆನಾ. ಇವಾಗ ನಾವು ಇಲ್ಲಿಂದ ಕರ್ಕೊಂಡು 50 ಮೀಟರ್ಸ್ ರೇಟ್ ಮಾಡಿದ್ರೆ ರಾಮೇಶ್ವರಂ ಹೋಗ್ಬಿಟ್ಟು ಹೋಗೋಣ. ನಾವು ಇಲ್ಲಿಗೆ ಹೋಗ್ಬೇಕು, ಹಂಗೆ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗಿ ನೋಡಿದ್ರೆ ಹೀಗೆ ಟೋಲ್ ನಡ್ಕೊಂಡ್ ಬರ್ತಾ ಇದ್ದೆ, ಅವಾಗಲೇ ಹೇಳ್ದಂಗೆ. ಸಲ್ವಾ ಬ್ರೋ ಅವ್ರು ಒಂದು ಸ್ವಲ್ಪ ಕುಡಿಯೋಕೆ ನೀರು ಕೊಟ್ಟವ್ರೆ. ಥ್ಯಾಂಕ್ ಯು ಬ್ರೋ. ನೀವೇನ ಹಿಂಗೆ ಫಾಸ್ಟ್ ಟ್ರ್ಯಾಕ್? ನೈಸ್ ಬ್ರೋ. ಅವರು ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಮಾಡ್ತಾವ್ರೆ, ಆವಾಗ ಗಾಡಿ ಬಂದು ಹತ್ತಿಸ್ ಕಳಿಸ್ತೀನಿ ಅಂತ ಹೇಳವ್ರೆ. ತುಂಬ ಹೊತ್ತು ಅಲ್ಲೇ ಕೂತಿದ್ವಿ, ಅವ್ರ ಹತ್ರ ಮಾತಾಡ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಇಲ್ಲಿ ಯಾವುದೇ ರೀತಿ ಗಾಡಿಗಳು ಬಂದಿಲ್ಲ, ಅದಕ್ಕೋಸ್ಕರ ಅಣ್ಣವರು ಸರಿ ನಾನು ಆ ವಿಡಿಯೋ ಅಪ್ಲೋಡ್ಗೆ ಇಕ್ಕಿದ್ದೆ. ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಇವಾಗ ನಾನು ಹೊರಡ್ತಾ ಇದ್ದೀನಿ. ಅಲ್ಲಿ ನೋಡೋಣ, ಅಲ್ಲಿ ಲಾರಿಗಳು ನಿಂತಿದೆ, ಕೇಳೋಣ. ಲಾರಿಗಳು ಈ ಕಡೆ ಹೋಗಲ್ವಂತೆ, ರಾಮೇಶ್ವರಂ ಕಡೆ. ಚಿಕ್ಕ ಗಾಡಿಗಳು ಯಾವುದಿದ್ರೆ ಟ್ರೈ ಮಾಡೋಣ. ಇವಾಗ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಕೇಳೋಣ ಅವ್ರೆಲ್ಲರಿಗೂ ಹೋಗ್ತಾರೆ.
அண்ணா எங்க ஒர்க்கு போறீங்கண்ணா நீங்க? நான் ராமேஸ்வரம் ரூட். ಈ ಬಸ್ல போற மாதிரி இல்ல, நான் நடந்துனே லிஃப்ட் கேட்டுன்னு ஆல் ஓவர் இந்தியா பண்ணிருக்கிறேன். நீங்க எங்க ஒர்க்கு போறீங்களோ அங்க ஒர்க் விட்டுருங்க. பரவாயில்லண்ணா, நீங்க அங்க ஒர்க் விட்டுடுங்க, நான் அங்கிருந்து போயிடுறேன். ಬ್ಯಾಂಗ್ಳೂರ್ನಾ? ಆಮಾ. ನಾವು ಹೊರಟಿದೀವಿ, ಅವ್ರೊಂದ್ ಸ್ವಲ್ಪ ದೂರನೇ ಹೋಗ್ತಾರಂತೆ, ಅಲ್ಲಿವರೆಗೂ ಹೋಗ್ಬೇಡ, ಅಲ್ಲಿಂದ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ. ನೋಡಿದ್ರೆ ನಾವು ರಾಮೇಶ್ವರಂ ಕಡೆ ಹೋಗೋ ರೂಟ್ಗೆ ಹೋಗ್ತಾ ಇದೀವಿ. ನೋಡೋಣ, ಇಲ್ಲಿ ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಅದೇ ರೀತಿ ಲಿಫ್ಟ್ ಸಿಗ್ತಾ ಇಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ. ಇನ್ನಮ್ಮ ಲಿಫ್ಟ್ ಎಲ್ಲ ಒಂದು ವಾಂಗ್ ಕೊಡುಗಮ್ಮ, ಹಸುನು ಬಿಡ್ತಾ ಇಲ್ಲ, ನಾನು ಎಲ್ಲದನ್ನೂ ಕೇಳ್ತಾ ಇದ್ದೀನಿ. ನಡ್ಕೊಂಡು ಇಷ್ಟು ದೂರ ಬಂದೆ. ನೋಡೋಣ, ಈ ಅಣ್ಣನ ಒಂದು ಟೈಮ್ ಖುಷಿ ಇಲ್ಲ ಅಂದ್ರೆ ಇಲ್ಲ, ಸಿಗಲ್ಲ, ಏನು ಮಾಡಂಗಿಲ್ಲ. ಸಿಕ್ಕಿಲ್ಲ ಲಿಫ್ಟು, ಇಟ್ಸ್ ಓಕೆ. ಈ ರೋಡಲ್ಲಿ ಲಾರಿಗಳು ಓಡಾಡ್ತಾ ಇದೆ, ಬಟ್ ಎಲ್ಲರಿಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನು ರಾಮೇಶ್ವರಂ ಕಡೆ ಹೋಗ್ತಾ ಇರೋದು. ಕಲ್ಲಿಂಗಳು ಹೊಡಿತೈತೆ, ಎಲ್ಲರಿಗೂ ಬಿಡಲ್ಲ. 2-3 ಜಾಗದಲ್ಲಿ ಕೇಳಿದೆ, ಬಿಟ್ಟಿಲ್ಲ. ಸರಿ ಬನ್ನಿ ನಡೆಯೋಣ, ನಡೆಯೋದು ನಮ್ಗೇನು ಹೊಸ್ತಾ. ಬನ್ನಿ, ಲೆಟ್ಸ್ ಗೋ. ಲಾಸ್ಟ್ ಅಂಡ್ ಫೈನಲ್ ಟ್ರೈ. ಎಲ್ಲಾದ್ರೂ ಹೋಗ್ತಾರ ನೋಡೋಣ. ನಾ ಎಂದ ಪಕ್ಕ ಪೋರಿಂಗನಾ? ಬನ್ನಿ, ಒಂದು ಗಾಡಿ ನಿಲ್ತೈತೆ, ಕೇಳೋಣ ಎಲ್ಲರಿಗೂ ಹೋಗ್ತಾರೆ ಅಂದ್ಬಿಟ್ಟು. ಮೀನ್ ಲಾರಿನೇ ಅದು, ನಂಗೆ ಗೊತ್ತಿರೋ ಮಟ್ಟಿಗೆ ಮೀನ್ ಸ್ಮೆಲ್ ಸಾಕಾಗೈತೆ. எங்க போயிருக்கிறீங்கண்ணா? தூத்துக்குடி. நான் ராமேஸ்வரம் ரூட்டுக்கு போயிருக்கேன். நீங்க எங்க ஒர்க்கு போறீங்களோ அங்க 1 கிலோமீட்டர் அங்க ஒர்க் விட்டுருங்கண்ணா. பரவாயில்ல, ஏன்னா லிஃப்டே கிடைச்சிங்களா, அதனால. ನಂದು ಆಲ್ ಇಂಡಿಯಾ ಟ್ರಿಪ್ ನಡೆದಿದ್ದನಾ, ವರ್ಲ್ಡ್ ರೆಕಾರ್ಡ್ಗೋಸ್ಕರ ಇಪ್ಪ ನಡೆದ ಲಿಫ್ಟ್ ಕೇಟನ್ನು ಇಡೀ ಇಂಡಿಯಾ ಸುತ್ತಿನ್ಕರ. ஏறுவாண்ணா. ஓகே, இವಾಗ அண்ணா ஒரு லிஃப்ட் ಕೊಟ್ಟಿದ್ದ. அண்ணா உங்க பேரு? நல்ல தம்பி. உள்ள வந்து பேசலாம்ண்ணா. 1 கிலோமೀಟರ್ ಲಿಫ್ಟ್ ಕೊಟ್ಟಿದ್ದಾರೆ. ಬನ್ನಿ, 1 ಕಿಲೋಮೀಟರ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. உங்க பேருண்ணா? என் பேர் நல்ல தம்பி. நல்ல தம்பி. இதே ஊராண்ணா? நான் பக்கத்துக்கு தருவாய்க்குளம். இது என்ன வண்டிண்ணா? இது ஐஸ் மீன் போடுறது. ஓகே. இப்போ எங்க போயிருக்கிறது? ஃபிஷிங் போட்டுக்கு ತೂತುಕುಡಿ ಫಿಶಿಂಗ್ ಹಾರ್ಬರ್. ಇವಾಗ ನೋಡಿದ್ರೆ ಅಣ್ಣ ಅವ್ರು ಬಂದ್ಬಿಟ್ಟು ಹಾರ್ಬರ್ ಕಡೆ ಹೋಗ್ತಾ ಇರೋದು. ನನ್ಗೆ ಹಂಗೆ ಇಲ್ಲಿ ಒಂದು ಲಿಫ್ಟ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅಣ್ಣ ಅವ್ರ ಹತ್ರ ಕೇಳ್ಬಿಟ್ಟು ನಾನು ಹಿಂಗೆ ಹಿಂಗವ್ರಿಗೂ ಕೊರಿಲ್ಲ ಎಲ್ಲರಿಗೂ ಬಿಟ್ಬಿಡಿ ಅಂತ ಕೇಳಿದೆ. ಎಲ್ಲರಿಗೂ ಹೋಗ್ತಿರೋ ಅಲ್ಲರಿಗೂ ಬಿಟ್ಬಿಡಿ ಅಂದೆ. ಸರಿ ಬಾರಪ್ಪ ಅಂತ ಹೇಳಿ ಹತ್ತಿಸ್ಕೊಂಡಿದ್ದಾರೆ. ரொம்ப ನನ್ರಿನಾ, ತುಂಬ ಥ್ಯಾಂಕ್ಸ್. ಇವಾಗ ಅವ್ರು ಎಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಹೋಗೋಣ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಾಗ ಅಣ್ಣ ಅವರು ಇಲ್ಲಿ ಇಳಿಸ್ಬಿಟ್ಟು ಹೊರಟಿದ್ದಾರೆ. ಅವ್ರು ಈ ಕಡೆ ಹೋಗ್ತಾರೆ, ನಾವು ರಾಮೇಶ್ವರಕ್ಕೆ ಈ ಕಡೆ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ತುಂಬ ಸಾಲ್ಟ್ ಅಂಗಡಿಗಳೇ ಜಾಸ್ತಿ ಇರೋದು. ಕೇಳೋಣ ಅವ್ರ ಟೈಮು ಕೊಡ್ತಿರೋ ಲಿಫ್ಟು ಕೊಡ್ತಾನ ಇಲ್ಲ ಹೇಳ್ಬಿಟ್ಟು ಅವ್ರು அவங்களே ரொம்ப பேர் இருக்கிறாங்க. ನಾವು ಬೇರೆ ಕೇಳ್ಕೊಂಡು ಅವರೇ ತುಂಬ ಜನ ಇದ್ದಾರೆ ನೋಡಿ, ಲಾರಿ ಹಿಂದೆ ಎಲ್ಲ ಎತ್ಕೊಂಡಿದ್ದಾರೆ. ಇಲ್ಲಿ ಸಾಲ್ಟ್ ಜಾಸ್ತಿ ಅನ್ಕೊಳ್ತೀನಿ. ಗಾಳಿ ಎಬ್ಬಿಯಾಗಿ ಹೊಡಿತೈತೆ, ಅಪ್ಪ ಇರ್ತೈತೆ ನನ್ನ. ಏನು ಮಾಡಲಿ ಹೋಗಿ, ಗಾಳಿ ಇದೆ ಎಲ್ಲ ಸಾಲ್ಟು. ನಾವು ಈ ಕಡೆ ಹಿಂಗೆ ನಡ್ಕೊಂಡು ಹೋಗೋಣ. ಏನಾದರೂ ಅಣ್ಣ ಒಬ್ರು 100 ರೂಪೀಸ್ ಕೊಟ್ಟಿದ್ರಲ್ಲ, ಅದರಲ್ಲಿ ಹಣ್ಣು ಗಿಣ್ಣು ಏನಾದರೂ ತಿನ್ನೋ ಏನೋ ಹೊಟ್ಟೆ ಬೇರೆ ಹಸಿದೈತೆ. ನೋಡೋಣ ಏನೈತೆ ನೋಡ್ಬಿಟ್ಟು ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಬನ್ನಿ. ಇಲ್ಲಿ ಹಣ್ಣುಗಳು ಇಸ್ಕೊಂಡಿದ್ದೀವಿ. ಇಲ್ಲೊಂದು 100 ರೂಪೀಸ್ ಹಣ್ಣ ಕೊಟ್ಟಿದ್ರಲ್ಲ, ಹಣ್ಣು ಇಸ್ಕೊಂಡೆ. ಹಣ್ಣು ಇಸ್ಕೊಂಡು ಹಂಗೆ ನಡ್ಕೊಂಡು ದೂರ ಆಗುತ್ತೆ, ಒಂದು ದೂರ ಹೋಗಿ ಸೇರಿಡ್ಬೇಕು. ನೋಡೋಣ, ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಉಂಗ ಪೇರ್ನಾ? ಮಣಿರಾಜ್. ನೀನು ಹಿಂಗೆ ಲೋಕಲ್ ಅಣ್ಣ? ಅವ್ರು ಇಲ್ಲಿರೋದೇ ಲೋಕಲ್. ಇಲ್ಲಿ ನೋಡಿದ್ರೆ ತುಂಬಾ ಗಾಡಿ ಹೊಡಿತಾ ಇದೆ, ನನ್ನೇ ಟೀಟೆ ಸಿತೈತೆ. ಬಂದ್ಬಿಟ್ಟು ಇಲ್ಲಿಂದ ಕರೆಕ್ಟಾಗಿ 176 ರಾಮಪುರಂ 220 ಕಿಲೋಮೀಟ್ರು ಕವರ್ ಮಾಡೋಕ್ಕಾಗುತ್ತಾ ಅನ್ನೋ ಗೊತ್ತಿಲ್ಲ ನನಗೆ. ಅಂದರೆ ಈ ರೋಡಲ್ಲಿ ತುಂಬ ಕಮ್ಮಿ ಗಾಡಿಗಳಿದೆ, ಅತಿ ಕಮ್ಮಿ ಗಾಡಿಗಳು. ಸಿಗ್ತಾ ಇಲ್ಲ. ಇದು ಸಿಕ್ಕಿದ್ರೆ ಏನೋ ಹೋಗ್ಬೋದು. ಕಾಡು ಪ್ರದೇಶಗಳಲ್ಲಿ ಅದಕ್ಕೆ
ಅಣ್ಣ ಅವ್ರು ನನಗೆ ಒಂದು ಸ್ವಲ್ಪ ದೂರ ಬಿಡ್ತೀನಿ ಬಾ ಅಂತ ಹೇಳಿದ್ದಾರೆ, ಹೋಗೋಣ ಅಣ್ಣ ಅವ್ರ ಜೊತೆ. ಉಂಗ ಪೇರ್ನ ರಾಮೇಶ್ವರ್ ಅಣ್ಣ? ಕಾಮೇಶ್ವರನ್, ನೈಸ್ ನೇಮ್ನ. ಅವ್ರು ಕನ್ನಡನೂ ಚೆನ್ನಾಗಿ ಮಾತಾಡಿದ್ರು, ಒಂದೆರಡು ಮಾತು ಖುಷಿ ಆಯ್ತು ನನಗೆ. ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲೊಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಣ್ಣ ಅವರು ನಾನು ನಿಂತ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ನಾನು ಈ ಕಡೆ ರಾಮೇಶ್ವರಂ ಕಡೆ ಹೋಗ್ಬೇಕು. ನಾ ಹಿಂಗಂದು ಕೆಲ್ಬರುತ್ತ ನಾನು ಇವಾಗ ಒಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಅವ್ರು ಹೋಗೋಣ ಬಾ ಅಂದರು. ಹಾಗೆ ಸರಿ ಆಯಿತು, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರ ಜೊತೆ ಹಂಗೆ ಒಂದು ಚಿಕ್ಕದಾಗಿ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಇವಾಗ ನೋಡಿದ್ರೆ ಊಟಕ್ಕೆ ಬಂದಿದ್ದೀವಿ. ನೋಡೋಣ ಸ್ವಲ್ಪ ತಿನ್ಕೊಂಡು. ನೋಡಿದ್ರೆ ಮೀಲ್ಸ್ ತಗೊಂಡಿದ್ದೀವಿ. ನೋಡಿದ್ರೆ ಊಟ ತಿನ್ಕೊಂಡು ಬಂದಿದ್ದೀವಿ. ಇವಾಗ ಅಣ್ಣ ನಾನು ಅವರು ಒಂದು ಜಾಗದಲ್ಲಿ ಇಳಿಸ್ತಾರಂತೆ, ಅಲ್ಲಿಂದ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ಇವಾಗ ಆ ಜಾಗವರೆಗೂ ಹೋಗೋಣ. ಅದಾದ್ಮೇಲೆ ಹೋಗೋಣ. ಕರ್ಕೊಂಬಂದು ಇಳಿಸಿದ್ದಾರೆ. ಥ್ಯಾಂಕ್ யூண்ணா. இன்னும் நான் கிளம்புறேன். பாய், கிடைக்கல ಇನ್ನೊಂದು ಟೈಮ್ ಕಾಲ್ ಇರ್ಕೊ. ಸರಿ, ನಾನು ಇಲ್ಲಿಂದ ಇವಾಗ ಈ ಕಡೆ ಹೋಗ್ಬೇಕು. ಹಿಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಇಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಣ್ಣ ಅವರು ಹೊರಟ್ಬಿಟ್ರು ಆಲ್ರೆಡಿ. ನಾವು ಇಲ್ಲಿಂದ ಯಾವ್ದಾದ್ರು ಲಿಫ್ಟ್ ಸಿಗುತ್ತಾ ನೋಡೋಣ. ಟೈಮ್ ಬೇರೆ ಆಗೋಗಿದೆ. ಇಲ್ಲಿ ಸ್ಟೇ ಮಾಡೋಕ್ಕೆ ಎಲ್ಲಿ ಕೊಡುತ್ತಾರೋ ಅಂತನೂ ಗೊತ್ತಿಲ್ಲ ಜಾಗ. ಸಿಕ್ಕಿದ್ರೆ ಖುಷಿ, ಇಲ್ಲ ಅಂದರೆ ಇಲ್ಲ. ಪರವಾಗಿಲ್ಲ, ನೋಡ್ಕೊರೋಣ. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಿಮಗೆ. நான் ராமேஸ்வரம் பக்கம் போயின்னுக்கிறேன். நீங்கள் எங்கே ஒர்க்கு போகிறீங்களோ அங்கே ஒர்க் போட்டுருங்க. ராமேஸ்வரம் போகிற பஸ் எங்கே நிற்காது. பஸ்ஸில் போகிறது இல்லை, நான் நடந்துன்னு லிஃப்ட் கேட்டுன்னு போகிறது. நான் அதனால வேர்ல்டு ரெக்கார்டுக்கோஸ்கர பண்ணியிருக்கேன். அங்கே லோக்கல்னா சரி, நீங்கள் பக்கத்தில் இருந்து போகணுமான்னு பார்த்தேன். இல்லைண்ணா, கொஞ்சம் முன்னால் போனாவும் ஓகே. நீங்கள் எங்கே ஒர்க்கு போகிறீங்களோ அங்கே ஒர்க் போட்டுருங்க. ಇವಾಗ ಅಣ್ಣ ಅವರು. உங்கள் பேர்ண்ணா? உங்கள் பேர்? மணிகண்டன். ಮಣಿಕಂಠನ್. ನಿನಗೆ ಎಲ್ಲ ಸ್ವಾಮಿ ಪೇರು. ಇವಾಗ ನನಗೆ ಒಂದು ಲಿಫ್ಟ್ ಸಿಕ್ಕಿದೆ. ಸಾರ್ ಹೆಸರು ಬಂದ್ಬಿಟ್ಟು ಮಣಿಕಂಠನ್. ನೀವು ಇದೇ ಊರಾನ? எவ்வளோ வருஷமா தெரியுமா? நான் இங்கே பிறந்து வளர்ந்ததெல்லாம் இங்கே. எல்லாம் இதே ஊர் தான். நான் பெங்களூர்ண்ணா. பெங்களூர் ப்ராப்பர். ಪರವಾಗಿಲ್ಲ, ಬಾಯ್ನಾ. ಓಕೆನಾ, ನಾನು ಪೋರಾನ ಬಾಯ್. ಇವಾಗ ಅವರು ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ರು. ಇಲ್ಲಿಂದ ಹೋಗೋಣ ನಾವು ನಡ್ಕೊಂಡು ನಿಧಾನಕ್ಕೆ. ಎಷ್ಟು ದೂರ ಆಗುತ್ತೋ, ಇನ್ನೊಂದು ಯಾವ್ದಾದ್ರು ಲಿಫ್ಟ್ ಸಿಗುತ್ತೆ. ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಅವರು ಹೋದ್ರು. ಅಣ್ಣಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಸೂರತ್ ಕುಡಿ. ಇಲ್ಲಿ ಗಾಡಿಗಳು ಸಿಕ್ಕಾಬಿಟ್ಟೆ ಕಮ್ಮಿ ಇದೆ ನೋಡಿ. ಹೆಂಗೆ ಖಾಲಿಯಾಗಿ ಹೊಡಿತೈತೆ ರೋಡಲ್ಲಿ. ಹೆಂಗೆ ಹೋಗೋದು ಒಂದು ಗೊತ್ತಿಲ್ಲ. ಇವಾಗ ನೋಡುವ, ಆಗೋದೆಲ್ಲ ಒಳ್ಳೆಯದಕ್ಕೆ. ಬಂಡು ಧೈರ್ಯ ಮಾಡಿಬಿಟ್ಟಿದ್ದೀನಿ. ಬಂಡು ಧೈರ್ಯ ಮಾಡಿಕೊಂಡು ಬಂಡದಾಗ ಹೋಗ್ತಾ ಇದ್ದೀನಿ. ಆದರೂ ಸಿಗ್ದೇನ ಹೋಗ್ಬಿಡುತ್ತೆ ಲಿಫ್ಟು. ಸಿಕ್ಕಿದಾಗ ಹತ್ಕೊಂಡು ಹೋಗ್ತಾ ಇರೋಣ. ಬನ್ನಿ. ನಮಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ. ಕೇಳೋಣ, ಅವ್ರನ್ನ ಕೇಳ್ಬಿಟ್ಟು ಇಲ್ಲಿಂದ ಹೋಗೋಣ. ಬನ್ನಿ. ಜಯ ಆಂಜನೇಯ. ಬನ್ನಿ ಬನ್ನಿ, ಕೇಳೋಣ ಬನ್ನಿ. ಅಣ್ಣ ಅವ್ರು ಎಲ್ಲರಿಗೂ ಹೋಗ್ತಾರೋ ಕೇಳ್ಬಿಟ್ಟು ಹೋಗೋಣ. நான் எந்த பக்கம் போயிருக்கிறீங்கண்ணா? நான் ராமேஸ்வரம் பக்கம் போயிருக்கிறேண்ணா. நீங்கள் எங்கே ஒர்க்கு போகிறீங்களோ அங்கே ஒர்க் விடுங்கண்ணா. நான் ராமேஸ்வரம் பக்கம் அங்கே அதே வழி தானேண்ணா? அதே வழி. ஓகேண்ணா, தேங்க்ஸ்ண்ணா. ಬ್ಯಾಗ್ ಒಳಗೆ ಇಟ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಆಕ್ಸಿಡೆಂಟ್ನಾ, 2 வீலர் ஆக்சிடெண்ட்ல டாக்டர் கொஞ்சம் ಇವಾಗ ಅಣ್ಣ ಅವ್ರು ಲಿಫ್ಟ್ ಕೊಟ್ಟಿದ್ದಾರೆ. ನಾನು ಲಿಫ್ಟ್ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಕಾಪಿ ರೇಟ್ ಬರುತ್ತೆ. ಇವಾಗ ನೋಡಿದ್ರೆ ಅಣ್ಣ ಅವ್ರು ಕರ್ಕೊಂಬಂದು ಅವರು ಟೀ ಕುಡಿಯೋಕೆ ಹೋಗಿದ್ದಾರೆ. ನಾನು ಕಾರಲ್ಲೇ ಕುತ್ಕೊಂಡಿದ್ದೀನಿ. ಏನಂದರೆ ಅವರು ಮುಖ ತೋರಿಸ್ಬೇಡ ಅಂತ ಹೇಳಿದ್ರು, ಆದರೂ ತೋರಿಸಿದೆ ವಿಡಿಯೋದಲ್ಲಿ. ಸಾಂಗ್ ಇಟ್ಕೊಂಡಿದ್ದಾರೆ, ಅದರಲ್ಲಿ ಬೇರೆ ಕಾಪಿ ರೇಟ್ ಬರುತ್ತೆ.
ಅದಕ್ಕೋಸ್ಕರ ವಿಡಿಯೋ ಮಾಡಬೇಡ ಅಂದರು, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಅವ್ರು ಇಳ್ದೋಗಿದ್ದಾರೆ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಇಲ್ಲೊಂದು ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು ಕೊಳ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಇದೇ ರೂಟಲ್ಲಿ ಹೋಗೋದು. ಅವ್ರು ಬಂದ್ಬಿಟ್ಟು ರಾಮಪುರಂ ಕಡೆಯಿಂದನೇ ಹೋಗೋದು. ನಾನು ರಾಮಪುರಮಲ್ಲಿ ಇಳ್ಕೊತೀನಿ. ರಾಮಪುರಮಲ್ಲಿ ಇಳ್ಕೊಂಡು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಅವ್ರು ರಾಮಪುರಂ ಬಿಡ್ತಾರಾ ಇಲ್ಲಾಂದರೆ ಇಲ್ಲಿಂದ ಬೇರೆ ಕಡೆ ಹೋಗ್ತಾರಾ ಅಂತ ಗೊತ್ತಿಲ್ಲ ನನಗೆ. ಅವ್ರು ಯಾವ ಕಡೆ ಎಲ್ಲರಿಗೂ ಹೋಗ್ತಾರೋ ಅಲ್ಲವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಇಳ್ಕೊಂಡು ನಾವು ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬಜ್ಜಿ ಇಸ್ಕೊಟ್ಬಿಟ್ಟು ತಿನ್ನು. ನಾವು ಮಾತ್ರ ಟೀ ಕುಡಿತಾ ಇದ್ದೀವಿ. ನೀನು ಬಜ್ಜಿ ತಿನ್ನು ಅಂದ್ಬಿಟ್ಟು ಇಸ್ಕೊಟ್ಬಿಟ್ಟು ಹೋದ್ರು. ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಬೈದರು ಮಾಡಬೇಡ ಅಂತ. ಆದರೂ ಬಂದಮೇಲೆ ಆಮೇಲೆ ಮಾಡ್ತೀನಿ. ನಾವು ಬಂದ್ಬಿಟ್ಟು ಕರೆಕ್ಟಾಗಿ ರಾಮನಾಥಪುರಮಲ್ಲಿ ಇದ್ದೀವಿ. ಅಣ್ಣ ಅವ್ರು ಕರ್ಕೊಂಡ್ಬಂದಿದ್ದಾರೆ, ನೋಡ್ಬೋದು ಇಲ್ಲೇ ಇದ್ದೀವಿ. ನಾವು ಬಂದ್ಬಿಟ್ಟು ಇದು ಎಂದ ಊರ್ನ ರಾಮನಾಥ್ ಇಂದಪ್ಪಗೊಂದು ಕಿಟ್ಟಿಯ ಅಂದಪ್ಪಗೊಂದು ಕಿಟ್ಟಿಯ ಇಂದಪ್ಪಗೊಂದು. ಇವಾಗ ನೋಡಿದ್ರೆ ನಾವು ಈ ಕಡೆನೇ ಹೋಗ್ಬೇಕಾಗಿರೋದು. ಆ ಕಡೆ ಊರೊಳಗೆ ಹೋಗುತ್ತೆ. ನಾನು ಹಿಂಗೆ ಹೋಗ್ಬೋದಾಗಿತ್ತು, ಬಟ್ ನಾನು ಏನು ಮಾಡಿದೆ ಅಂದರೆ ಇಳ್ಕೊಂಡ್ಬಿಟ್ಟೆ. ಇರಲಿ, ಇವಾಗ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಉಂಗ ಪೇರ್ನ ಅರುಣ್ ಉಂಗ ಪೇರ್ನ ಇಲಿಯ ರಾಜ. ನೈಸ್ ಟು ಮೀಟಿಂಗ್ ನಾ. ಹೀಗೆ ನಡ್ಕೊಂಡ್ ಬರ್ತಾ ಇದ್ದೆ. ಅವ್ರು ಹೇಳಿದ್ರು ನಿನಗೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಒಂದು ಸ್ವಲ್ಪ ದೂರ, ಒಂದು 5-6 ಕಿಲೋಮೀಟ್ರು ಇರು, ವೆಯ್ಟ್ ಮಾಡು ಅಂತ ಇಲ್ಲೇ ಬಂದು ಗಾಡಿ ನಿಲ್ಸ್ಕೊಂಡು ನಾವು ಇದೇ ರೂಟಲ್ಲಿ ಹೋಗ್ಬೇಕು. ಹೋದ್ರೆ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ಬೋದು ಗ್ರೀನರಿ ಹೇಗಿದೆ ಅಂದ್ಬಿಟ್ಟು. ವಾವ್, ನೋಡಿದ್ರೆ ನಮಗೆ ತಿರ್ಗಾ ಅಣ್ಣ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗಿ, ನಾವು ಹೆಲ್ಮೆಟ್ ಹಾಕೊಂಡಿಲ್ಲ. ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಎತ್ಕೊಂಡು ಜೈಲಿಗೆ ಹಾಕ್ಬಿಟ್ಟಿರ. ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಹೆಂಗೋರ್ ಕೊಡ್ರಿ ಹಿಂಗೋಣ, ಹೆಂಗೋರ್ ಕೊಡ್ರಿ ಹಿಂಗು. ಓಕೆನಾ ಓಕೆನಾ ಓಕೆ 100%. ಥ್ಯಾಂಕ್ಸ್. ನಾವು ಇವಾಗ ಅಲ್ಲವರೆಗೂ ಬಿಡ್ತಾರಂತೆ. ಬನ್ನಿ ನಾವು ಹೋಗೋಣ. ನಿಮ್ಗೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಇದೆಲ್ಲ ಅರ್ಸಿತನ, ಇದೆಲ್ಲ ಅಕ್ಕಿ ಗಿಡ. ನೋಡಿದ್ರೆ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಟೀ ಕುಡ್ಕೊಂಡು ಸಿಗ್ತೀವಿ. ಅಣ್ಣ ಅವರು ಟೀ ಕುಡಿಯಕ್ಕೆ ಹೋಗೋಣ ಹಬ್ಬ ಅಂದರು. ಆಯಿತು ಅಂತ ಹೋಗ್ತಾ ಇದ್ದೀವಿ. ಆದರೆ ಅಣ್ಣ ಅವರು ನನಗೆ ಟೀ ಮತ್ತು ಬಿಸ್ಕೆಟ್ ಇಸ್ಕೊಟ್ಟವ್ರೆ. ಟೀ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಚೇರ್ಸ್ ಅಣ್ಣ, ಈಗ ಚೇರ್ಸೇ ಅಡಿಗಿಲ್ಲ, ನಾವು அப்படியே ಸ್ಟಾರ್ಟ್ பண்ணிட்டீங்க. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೋಗೋಣ. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೊರಟ್ಬಿಟ್ಟು ಇನ್ನೊಂದು ಹೆಂಗಣ್ಣ ಹಿಂಗತ್ತ ನಾನು ಓಕೆನಾ. ಇವಾಗ ಇಲ್ಲೇ ಪಕ್ಕದಲ್ಲೇ ಕೆಡಗಿಲ್ಲ ಅಣ್ಣ. ಸರಿ ಬಾಯ್ನಾ. ಅಣ್ಣ ಅವ್ರು ಇವಾಗ ಬಿಟ್ಬಿಟ್ಟು ಹೊರಡ್ತಾ ಇದ್ದಾರೆ. ಇಲ್ಲಿಂದ ನಾವು ಓಡೋಣ. ಅಲ್ಲಿ ನೋಡಿದ್ರೆ ಕ್ರಿಕೆಟ್ಗಳು ಆಡ್ತಾ ಇದ್ದಾರೆ, ನೋಡ್ಬೋದು. ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾವು ಹೋಗಿ ಜಾಯ್ನ್ ಆಗೋಣ ನೆಕ್ಸ್ಟ್ ಲೆವೆಲ್ಲು. ಓಕೆ ಬ್ರೋ, ಬಾಯ್. ಇಲ್ಲಿಂದ ನಾವು ಹೋಗೋದು. ಬಾಯ್ ಬ್ರೋ. ಇಲ್ಲಿಂದ ನಾವು ಹಿಂಗೆ ಹೋಗೋದು, ಅವ್ರು ಹಂಗೆ ಹೋಗ್ತಾರೆ. ನಾವು ಇಲ್ಲಿಂದ ಕರೆಕ್ಟಾಗಿ ಇನ್ನೂ 56 ಕಿಲೋಮೀಟ್ರ್ ಇದೆ. ನೋಡೋಣ ಲಿಫ್ಟ್ ಸಿಗುತ್ತಾ ಇಲ್ವೋ ಅಂತಲೂ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಜೈ ಆಂಜನೇಯ ಅನ್ಬೇಕು. ಬ್ರೋ ಲಿಫ್ಟ್ ಕೊಡ್ಕೊರಿ ನಾನು. ಬರ್ತೀವಿ. ಬನ್ನಿ ಒಂದು ಲಿಫ್ಟ್ ಸಿಕ್ಕಂಗೆ ಐತೆ. ಬನ್ನಿ ಅವ್ರೆಲ್ಲರಿಗೂ ಹೋಗ್ತಾರೋ ಕೇಳೋಣ. ಎಲ್ಲರಿಗೂ ಹೋಗೋಣ. ಒಲ್ಲು S1 ಟ್ರೂ ಅನ್ಕೋತೀನಿ ಅದು. நான் எங்கே ஒர்க்கு போகிறீங்கண்ணா? அந்த ஈசிஆர் வரைக்கும் இந்த ரோடு போய் ராமேஸ்வரம். நான் ராமேஸ்வரத்துக்கு போயிருக்கிறேன். நீங்கள் எங்கே ஒர்க்கு போகிறீங்களோ அங்கே ஒர்க் விட்டுருங்கண்ணா. ஓகே. அண்ணா உங்கள் பேருண்ணா? என் பேர் ಮುನೀಶ್ವರ್. ಅಣ್ಣ ಹೆಸರು ಮುನೀಶ್ವರು ಅಂದ್ಬಿಟ್ಟು. ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಪನ್ಲಾ ಇಲ್ಲ ಅಣ್ಣ? ಓಕೆನಾ, ಥ್ಯಾಂಕ್ಸ್ನಾ. ಇವಾಗ ನೋಡಿದ್ರೆ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಥ್ಯಾಂಕ್ಸ್ನಾ, ತುಂಬ ಲಿಫ್ಟ್ ಕೊಡ್ತಂದಕ್ಕೆ. ಇವಾಗ ಇಲ್ಲಿಂದ ನಾವು ಈ ಕಡೆನೇ ಹೋಗ್ಬೇಕು, ರಾಮೇಶ್ವರಂಗೆ. ಇವಾಗ ನೋಡಿದ್ರೆ ಹುಡುಗರು ಸಿಕ್ಕಿದ್ರು, ಹಾಗೆ ಮಾತಾಡ್ಸ್ಕೊಂಡು ಇವಾಗ ಹಾಗೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿದ್ರೆ ನಾನು ಬಂದ್ಬಿಟ್ಟು ರಾಮೇಶ್ವರಂಗೆ ಕರೆಕ್ಟಾಗಿ 49 ಕಿಲೋಮೀಟ್ರ್ ಇದೆ. ಧನುಷ್ಕೋಡಿಗೆ ಬಂದ್ಬಿಟ್ಟು 68 ಕಿಲೋಮೀಟ್ರ್ ಇದೆ. ಇವಾಗ ನಾವು ಬಂದ್ಬಿಟ್ಟು 49 ಕಿಲೋಮೀಟ್ರ್ ಇವತ್ತು ಟ್ರಾವೆಲ್ ಮಾಡಬೇಕಷ್ಟೇ. ನೋಡೋಣ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಲಿಫ್ಟ್ ಸಿಕ್ಕಿದ್ರೆ ತುಂಬ ಖುಷಿ. ಬೇಗ ಹೋಗಿ ಇವತ್ತು ರೀಚ್ ಆಗಿ ಏನೋ ಒಂದು ಮಾಡ್ಬೋದು. ವರ್ಣೇಶ್, ನೈಸ್ ಟು ಮೀಟಿಂಗ್ ಯು ಬ್ರೋ. ತುಂಬ ಖುಷಿ ಆಯ್ತು.
காசு கொஞ்சம் கம்மியாயிடுச்சு அதனால சார்ஜ் போட்டு பேசினுக்கிறேன். ஓகே ப்ரோ பாய். நான் வந்துட்டு இப்போ ராமேஸ்வரம் ப்ரோ. தேங்க்யூ. ಗಗನ್ದ ಸಂಚಾರಿ ಬ್ರೋ. ಗಗನ್ದ ಸಂಚಾರಿ. ಪರವಾಗಿಲ್ಲಣ್ಣ ಪರವಾಗಿಲ್ಲಣ್ಣ. ಇವಾಗ ಇಲ್ಲಿ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಮೀನ್ಸ್ ಇಲ್ಲಿ ತುಂಬ ಜನಕ್ಕೆ ನಾನು ಗೊತ್ತಿದ್ದೀನಿ. ಮೀನ್ಸ್ ಡ್ಯಾನ್ಸ್ ವೀಡಿಯೋಸ್ಗಳು ವೈರಲ್ ಆಗಿತ್ತಲ್ಲ, ಆ ವೀಡಿಯೋಸಿಂದ ಬಂದು ಕೇಳ್ತಾ ಇದ್ದಾರೆ ನಿಮ್ಮನ್ನ ನೋಡಿದ್ದೀನಿ ಬ್ರೋ ಅಂದ್ಬಿಟ್ಟು. ಸೊ ಅದರಿಂದ ಹಂಗೆ ವೀಡಿಯೋ ಮಾಡಿಕೊಂಡೆ. ಇವಾಗ ಇಲ್ಲಿಂದ ಹೊರಡೋಣ, ಲೇಟ್ ಆಗ. ಇವಾಗ ಈ ಬ್ರೋ ಬಂದ್ಬಿಟ್ಟು ಪೆಪ್ಸಿ ಇಸ್ಕೊಂಬರ್ತವ್ರೆ. ரொம்ப நன்றி ப்ரோ. உங்கள் பேர் ப்ரோ? ಕರ್ಪುಸ್ವಾಮಿ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಇವಾಗ ಅವರು ನನಗೆ ಜ್ಯೂಸೀಸ್ ಕೊಟ್ಬಿಟ್ಟು ಹೊರಟ್ರು. ನಾವು ಇಲ್ಲಿಂದ ಹೋಗೋಣ. ನನ್ನ ಬ್ಯಾಗ್ ಇವಾಗಲೂ ಸಿಕ್ಕಾಪಟ್ಟೆ ಬರ ಆಗ್ಬಿಟ್ಟೈತೆ, ಏನು ಮಾಡೋದಂತ ಗೊತ್ತಿಲ್ಲ. ನೋಡುವ, ಹೋಗುವಾಗ ದಾರಿಯಲ್ಲಿ ಏನಾದರೂ ಒಂದು ಜುಗಾಡ್ ಮಾಡ್ತೀನಿ. ಸಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ಸಿಗ್ತಾಯಿದೆ. ಸ್ಕೂಲ್ ಹುಡುಗರೆಲ್ಲ ತುಂಬ ಜನ ನೋಡಿದ್ದಾರೆ ನನ್ನ ವೀಡಿಯೋಸು. ಅವರೇ ಬಂದು ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಐ ಅಚೀವ್ಡ್ ಸಮಥಿಂಗ್ ಅನಿಸ್ತು. ನಾನು ಇನ್ನೂ ಅಚೀವ್ ಮಾಡಿಲ್ಲ, ಬಟ್ ಏನೋ ಒಂಥರ ಖುಷಿ ಅದು ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರೆ. ಲಿಫ್ಟ್ ಸಿಕ್ಕಿದೆ, ಬನ್ನಿ ಅವ್ರೆಲ್ಲರಿಗೂ ಹೋಗ್ತಾರ ಕೇಳೋಣ. ಹಾಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ. ಬ್ರೋ ಹೆಂಗವ್ರಿಗೂ ಪರಿಂಗ ಬ್ರೋ? कहाँ तक जा रहे हैं आप? मैं रामेश्वरम तक जा रहा हूँ. आप कहाँ तक जा रही हो? उधर तक छोड़ दीजिए. ठीक है. ಇವಾಗ ಅವರು ವಾಣಿವರೆಗೂ ಹೋಗ್ತಾರಂತೆ, ಅಲ್ಲವರೆಗೂ ಹೋಗ್ಬಿಡೋಣ. आप कौन से गांव से है भैया? बिहार से. आप इधर काम कर रहे हो क्या? ठीक है. और ಬಂದ್ಬಿಟ್ಟು ಬಿಹಾರದವರು. ಜಯಪ್ರಕಾಶ್ ಜಯನಯ್ಯ. ಜೈ ಶ್ರೀರಾಮ್. ಇವ್ರು ಬಂದ್ಬಿಟ್ಟು UP-ಯಿಂದ ನನಗೆ ಇವಾಗ ಲಿಫ್ಟ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹೋಗ್ತಾ ಇದ್ದೀವಿ. इधर से कितना दूर भैया? हाँ 50. आप कहाँ तक जा रहे हो और आप कितना किलोमीटर जा रहे हो? 3 किलोमीटर. ठीक है भैया. ಇವಾಗ ಅವ್ರು ಬಂದ್ಬಿಟ್ಟು 3 ಕಿಲೋಮೀಟರ್ ಹೋಗ್ತಾರಂತೆ. 3 ಕಿಲೋಮೀಟರ್ ಹೋಗೋಣ. ಅಲ್ಲಿಂದ ನಿಚ್ಚೆ ಮಿಲ್ಕರ್ ಬಹುತ್ ಅಚ್ಚಾ ಲಗಾ. ಬಾಯ್. ಇವಾಗ ಇಲ್ಲಿಂದ ನಾವು ಹೊರಡೋದು ಕನ್ಯಾಕುಮಾರಿ ಕಡೆ. ಕನ್ಯಾಕುಮಾರಿ ಅಂತೀನಿ, ರಾಮೇಶ್ವರಂ ಕಡೆ. ಬಾಯ್ ಭಯ್ಯ. ಇವಾಗ ರಾಮೇಶ್ವರಂ ಕಡೆ ತಿರ್ಗಾ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್. ಬ್ರೋ ಅವರು ನನಗೆ ಅವ್ರೆಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಲಿಫ್ಟ್ ಕೊಡ್ತಾವ್ರೆ. ಉಂಗ ಪೇರ್ ಬ್ರೋ? ಇಲಿಯಾಸ್. ಓಕೆ ಬ್ರೋ, ನೈಸ್ ನೇಮ್ ಬ್ರೋ. ಇವಾಗ ಬ್ಯಾಗ್ ಒಳಗೆ ಬಿಟ್ಬಿಟ್ಟು ನೋಡೋಣ. ನೈಸ್. ನೋಡಿದ್ರೆ ನಮ್ಗೆ ಲಿಫ್ಟ್ ಸಿಕ್ಕಿದೆ. ಅವರೆಲ್ಲ ನಿಂಗೆ ಹೆಂಗವ್ರಿಗೂ ಪೈನ್ ಕರಿಂಗ ಬ್ರೋ? ಪಲ್ಯಕ್ಕಳಂ. ಇವಾಗ ಪನ್ಯಾಕಲಂವರೆಗೂ ಅವ್ರು ಹೋಗ್ತಾ ಇದ್ದಾರೆ, ಅಲ್ಲವರೆಗೂ ಹೋಗೋಣ. ಅದಾದ್ಮೇಲೆ ಅಲ್ಲಿಂದ ತಿರ್ಗಾ ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. நீங்க என்ன பண்ணிருக்கிறது ப்ரோ? எஜுகேஷன்? ஆமா ப்ரோ, படிச்சிட்டு இருக்கேன். என்ன படிச்சிருக்கீங்க ப்ரோ? காலேஜ் BBA. நைஸ் ப்ரோ. என் தம்பியோ BBA தான் ப்ரோ. எந்த இயர் ப்ரோ? தேர்ட் இயர். என் தம்பி இப்போதான் செகண்ட் இயர். நீங்க ப்ரோ? ஆமா, நான் முடிச்சிட்டேன் ப்ரோ. BBA முடிஞ்சிடுச்சா? இன்ஜினியர். ஓகே, நைஸ் ப்ரோ. உங்க ஏஜ்? 23. உங்களுக்கு ப்ரோ? எனக்கு 19. ஓகே. உங்களுக்கு ப்ரோ? 22. நான் ப்ரோ நான் பார்க்கறதுக்கெல்லாம் இந்த சின்னது அவர் தான் தெரியுறாரு. ಗಗನ್ದ ಸಂಚಾರಿ ನೀಟ್ ಬ್ರೋ. ಅಂದ್ಬಿಟ್ಟು ಇಲ್ಲಿಂದ ಲೆಫ್ಟಲ್ಲಿ ಹೋಗ್ತಾರಂತೆ, ನಾವು ಸ್ಟ್ರೈಟಾಗಿ ಹೋಗ್ಬೇಕು. ನಾವು ಅಲ್ಲಿ ಮುಂದೆ ಇಳ್ಕೊಂಡು ಅಲ್ಲಿಂದ ಹೊರಡೋಣ. ಥ್ಯಾಂಕ್ ಯು ಸೋ ಮಚ್ ಬ್ರೋ. 100%. ಇವಾಗ ಇಲ್ಲಿಂದ ಹೊರಡೋಣ. ಅವ್ರು ಇಲ್ಲಿಂದ ಲೆಫ್ಟು, ನಾವು ಸ್ಟ್ರೈಟಾಗಿ ಹೋಗ್ಬೇಕು. ಲೆಟ್ಸ್ ಗೋ. ಅವ್ರು ಬಂದ್ಬಿಟ್ಟು ಆ ಕಡೆ ಹೋಗ್ತಾರೆ, ನಾವು ಹಿಂಗೆ ಹೋಗೋದು ರಾಮೇಶ್ವರಂ ಕಡೆ. ಅದ್ರಲ್ಲಿ ಲಿಫ್ಟ್ ಸಿಕ್ಕಿದ್ರೆ ಲಿಫ್ಟ್ ಇಸ್ಕೊಂಡು ಹೊರಡೋಣ. ಟಕ್ ಅಂತ ಲಿಫ್ಟ್ ಸಿಗ್ತಾ ಇದೆ, ಕೇಳೋಣ. ಬ್ರೋ ಹೆಂಗವ್ರು ಕುಪ್ಪವ್ರಿಂಗ ಬ್ರೋ? ರಾಮೇಶ್ವರಂ ಪೂರವಲ್ಲಿ ತಾನೆ ಬ್ರೋ? ನಾವು ಹಂಗಿಂದ ಒಂದು 20 ಕಿಲೋಮೀಟರ್ ಹಂಗಂದು 20. நீங்கள் எங்கே ஒர்க்கு போகிறீங்களோ அங்கே ஒர்க் விட்டு வருங்க ப்ரோ. வீடியೋ பண்ணலாம் ಅಲ್ಲ? ಓಕೆ ಬ್ರೋ. ಮೀನ್ಸ್ ಇವಾಗ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಇಲ್ಲಿಂದ ಹೋಗೋಣ.
ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಇಲ್ಲಿಂದ ಹೋಗೋಣ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಬ್ರೋ ಓಕೆ ಬಾಯ್. ಇವಾಗ ಬ್ರೋ ಬಂದ್ಬಿಟ್ಟು ಇಲ್ಲಿ ಇಳಿಸ್ಬಿಟ್ಟು ಹೊರಟಿದ್ದಾರೆ. ನಾವು ಇಲ್ಲಿಂದ ಹೋಗೋಣ. ಬಾಯ್ ಬ್ರೋ. ಅವರು ವೀಡಿಯೋ ಬೇಡ ಅಂದರು, ಆದರೂ ನಾನು ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಇಲ್ಲಿ ಪಕ್ಷಿಗಳೆಲ್ಲ ಹೆವಿಯಾಗಿ ಕಿರಿಸ್ಲಾಡ್ತಾ ಇದೆ. ಏನು ವಿಷಯ ಅಂತ ಗೊತ್ತಿಲ್ಲ, ನಾನು ಬಂದಿರೋ ಖುಷಿಗೇನೋ. ಅಲ್ಲಿ ಹೋಗೋಣ ಇಲ್ಲಿಂದ. ರಾಮೇಶ್ವರಂ ತಗೋ ಪೊಯ್ನ್ ಕರತ್ತ ಇಲ್ಲ ನನ್ನನ್ನೇ ಲಿಫ್ಟ್ ಕೇಟ್ ಅಂತ ಪೊಯ್ನ್ ಕರೆದೆ. ಹಾಂ ಹಂಗವ್ರು ಕೊಟ್ಟು ಮುಪ್ಪದು ஏற்கா தாத்தா தேங்க்ஸ் தாத்தா. நடந்து லிஃப்ட் கேட்டு. ஆமாம் நைட்டில் அந்த மாதிரி ராமேஸ்வரம் போகாது. ஏன்னா நைட்டில் கஷ்டமாக இருக்குமா? நைட்டில் இருந்தால் யார் லிஃப்ட் கொடுப்பாங்க மாட்டாங்களா? ஆமாம், நான் இங்கே ரோட்டில் எங்கேயும் தூங்க முடியாதுன்னுட்டு ராமேஸ்வரம் போனால் 10 ஃபோர்ட் தூங்கலான்னுட்டு அவ்வளோதா. ಆಲ್ ಇಂಡಿಯಾ ಟ್ರಿಪ್ ನಿಂತಿದೆ. ಅಣ್ಣವ್ರು ಹಿಂಗೆ ಹೋಗಿದ್ದಾರೆ. ನಾವು ಇಲ್ಲಿಂದ ಹೋಗ್ಬೇಕು, ನೋಡೋಣ. ಥ್ಯಾಂಕ್ಸ್ನಾ. ಯಾವುದಾದ್ರೂ ಲಿಫ್ಟ್ ಕೇಳ್ಕೊಂಡು ಇಲ್ಲಿಂದ ಹೋಗೋಣ. ಯಾಕಂದರೆ ಲೈಟ್ ಐತೆ, ಇಲ್ಲಾದರೂ ಕೊಡ್ತಾರೆ, ಬೇರೆ ಕಡೆ ಆದರೆ ಕೊಡಲ್ಲ. ಆ ಲಿಫ್ಟು ಕೊಡಲ್ಲ ಅನ್ಕೋತೀನಿ. ನಾವು ಲೈಟ್ ಹಾಕೊಂಡೆ ನಿಂತಿದ್ದೀನಿ, ಸಿಗಲಿ ಕಾಣಿಸ್ಲಿ ಅಂದ್ಬಿಟ್ಟು. ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಜನಗಳವ್ರೆ, ನೋಡ್ಕೊರೋಣ. ಜೈ ಆಂಜನೇಯ. ಅಣ್ಣ ಅವರೇ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಜಾಗ ಸಿಗಲ್ಲ, ಅದಕ್ಕೆ ಅಲ್ಲಿ ಬಿಡ್ತೀನಿ ಬಾ ನೀನು ಮುಂದೆ ಹೋಗಿ ಅಂತ. ಅಲ್ಲಿಗೆ ಹೋಗೋಣ ಬನ್ನಿ. ಅಂದರೆ ಇಲ್ಲಿಂದ ಹಿಂಗೆ ಹೋಗ್ಬೇಡ ನಡ್ಕೊಂಡು, ಫುಲ್ ಕತ್ಲಿದೆ, ಯಾರು ಲಿಫ್ಟ್ ಕೊಡಲ್ಲ ಅಂದ್ಬಿಟ್ಟು ಇಲ್ಲಿಂದ ಬಸ್ಸಲ್ಲಿ ಹತ್ತಿಸ್ ಕಳಿಸ್ತವ್ರೆ. ನೋಡೋಣ, ಬಸ್ಸಲ್ಲಿ ಹತ್ಕೊಂಡು ಹೋಗೋಣ. ಜೈ ಆಂಜನೇಯ. ಇಲ್ಲಿಂದ 25 ರೂಪಾಯಿ ಅಂತೆ. ನೋಡೋಣ. ನೋಡಿ ಏನೂ ಕಾಣಿಸ್ತಾ ಇಲ್ಲ. ಅವರೇ ಇವಾಗ ಬಸ್ಸಿಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೊರಡೋಣ. ಇವಾಗ ವಾಕ್ ಇನ್ ಲಿಫ್ಟಲ್ಲಿ ಅಣ್ಣ ಅವರೇ ನಮಗೆ ಪೇ ಮಾಡಿಬಿಟ್ಟು ಬಸ್ಸಲ್ಲಿ ಹತ್ತಿಸಿದ್ದಾರೆ. ಇವಾಗ ಬಸ್ಸಲ್ಲೇ ಇದ್ದೀವಿ. ಇಲ್ಲಿಂದ ರಾಮೇಶ್ವರಂಗೆ ಹೋಗಿ ಇಳ್ಕೊಂಡು 30 ರೂಪಾಯಿ ಚಾರ್ಜ್ ಆಯಿತು. ಅವ್ರು ನಾನು 40 ರೂಪಾಯಿ ಕೊಟ್ಟಿದ್ರು, 30 ರೂಪಾಯಿ, ಅದರಲ್ಲೂ 10 ರೂಪಾಯಿ ಉಳಿದೈತೆ. ಜೈ ಆಂಜನೇಯ. ಬನ್ನಿ ಹೋಗೋಣ. ರಾಮೇಶ್ವರ್ಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ರೇಟ್ 700 ರೂಪಾಯಿ ಇದೆ ಡಬಲ್ ಬೆಡ್ಗೆ. ಇವಾಗ ಸಿಂಗಲ್ ಬೆಡ್ ಇಲ್ಲ, ಡಬಲ್ ಬೆಡ್ ತಗೋಬೇಕು. ಈ ಅಣ್ಣ ಅವ್ರು ಹೇಳಿದ್ರು ಇಲ್ಲಿ ಕಳ್ತನಗಳು ಜಾಸ್ತಿ ಆಗುತ್ತೆ ಅಂತ. ತಿರುಡು ರೊಂಬ ಆಗೋದಿಲ್ಲನಾ? ಇಲ್ಲಿ ಕಳ್ತನ ಜಾಸ್ತಿ ಆಗುತ್ತಲ್ಲ, ಇಲ್ಲಿ ಕಳ್ತನ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟರು. ಇವಾಗ ಇಲ್ಲೇ ರೂಮ್ ಇಸ್ಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡೋಣ. ನಾಳೆ ನೋಡೋಣ, ಏನಾದರೂ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡೋಣ. ಇವಾಗ ಚೆಕ್ ಇನ್ ಆಗೋಣ. ಆದರೆ ನಾವು ಬಂದ್ಬಿಟ್ಟು ರೂಮಿಗೆ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಬ್ಯಾಗು ಅದೆಲ್ಲ ಇಕ್ಕಿದ್ದೀವಿ. ಇದೇ ರೂಮಲ್ಲಿ ಸ್ಟೇ ಆಗ್ತಾ ಇರೋದು. ಇಲ್ಲಿ ತುಂಬ ಕಳ್ತನ ಮತ್ತು ಏನದು ಬ್ಯಾಗ್ಗಳೇ ತೆಪ್ಕೊಂಡು ಹೋಗ್ಬಿಡ್ತಾರಂತೆ. ಅದ್ರಲ್ಲಿ ಬೇರೆ ನಾನು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಆಟೋನ ಹೇಳಿದ್ರು ಇಲ್ಲಿ ತುಂಬ ಮೋಸವಾಗಿದ್ದಾರೆ, ಕುಡ್ಕೊಂಬಂದು ಜಗಳ ಆಡ್ತಾರೆ. ಸೊ ಅದಕ್ಕೋಸ್ಕರ ನೀನು ಬಂದ್ಬಿಟ್ಟು ಏನು ಮಾಡು ಅಂದರೆ ರೂಮ್ ತೊಗೊಂಡ್ಬಿಡು ಅಂದರು. ಅದಕ್ಕೆ ರೂಮ್ ತೊಗೊಂಡ್ಬಿಟ್ಟೆ. ಓಕೆ ಸ್ಕ್ವಾಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರೋದು. ಜೈ ಆಂಜನೇಯ. ಬಾಯ್ ಸ್ಕ್ವಾಡ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸೈನಿಂಗ್ ಅಪ್ ಫ್ರಮ್ ಗಗನ್ ಸಂಚಾರಿ. ಬಾಯ್.